ಮತ್ತೊಮ್ಮ ಚಾಚೋಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಶ್ರೀರಾಮುಲು ನಾಳೆಯಿಂದ ಗದಗನಾಗ 2 ದಿವಸ ಉಪವಾಸ ಸತ್ಯಾಗ್ರಹ ನಡೆಸ್ತಾರ. ಅದಕ್ಕೆ ಬಳ್ಳಾರಿಯಾಗಿ ಇವತ್ತ ಎಲ್ಲಾ ರೀತಿಯಿಂದ ತಯಾರಿ ನಡೆದೈತಿ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ 108 ಪ್ರಶ್ನೆ ಇಟ್ಟುಕೊಂಡು ಸ್ವಾಭಿಮಾನಿ ಶ್ರೀರಾಮುಲು ಉಪವಾಸಕ್ಕೆ ಮುಂದಾಗ್ಯಾರ. ನಂಜುಂಡಪ್ಪ ವರದಿ ಜಾರಿ ಮಾಡಬೇಕು, ಸಂವಿಧಾನದ 371ನೇ ಕಲಂ ತಿದ್ದುಪಡಿ ಮಾಡಬೇಕು, ಮತ್ತು ಉತ್ತರ ಕರ್ನಾಟಕ ಭಾಗದಾಗ ಶಿಕ್ಷಣ, ನೀರಾವರಿ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕನ್ನೋದು ಅವ್ರ ಒತ್ತಾಯ ಆಗೈತಿ. ಈ ಮೂಲಕ ತಮ್ಮ ಪಾರ್ಟಿ ಸಂಘಟನೆ ಮಾಡೋ ಕಸರತ್ತು ನಡೆಸ್ಯಾರ. ಈ ಉಪವಾಸ ಸತ್ಯಾಗ್ರಹದಾಗ ಭಾಗಿಯಾಗಾಕ ಬಳ್ಳಾರಿಯಿಂದ ಸಾವಿರಾರು ಮಂದಿ ಬರ್ತಾರಂತ. ಕರ್ನಾಟಕಕ್ಕೆ ಸಿಗಬೇಕಾದ ಸಿಂಹಪಾಲು ಸಿಗ್ತಾ ಇಲ್ಲ. ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಬದಿಗೊತ್ತಿ ಕೆಲಸ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲ ನಾವೆಲ್ಲ ಕೂಡ ಸ್ಪಂದಿಸಬೇಕು. ಯಾಕಂದರೆ ಇದು ಒಂದು ಪಾರ್ಟಿಗೆ, ಒಂದು ಪಕ್ಷಕ್ಕೆ ಅತೀತವಾಗಿರಬಾರ್ದು. ಇದು ಎಲ್ಲ ಪಕ್ಷಾತೀತವಾಗಿ ಆಗಬೇಕು. ಇದು ಯಾರೇ ಆಗಲಿ ಒಂದು ಅನ್ಯಾಯವನ್ನು ಖಂಡಿಸುವಂಥ ಒಂದು ದಿಕ್ಕಿನಲ್ಲಿ ಶ್ರೀರಾಮುಲು ಅವರು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ನಮಗೆ ಉತ್ತರ ಕರ್ನಾಟಕದ ಎಲ್ಲ ಮಠಾಧೀಶರುಗಳು ಕೂಡ ಈ ಒಂದು ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಶಾಸಕ ಹಾಗೂ ಮಾಜಿ ಸಚಿವರಾದಂಥ ಬಿ ಶ್ರೀರಾಮುಲು ಅವರು ದಿನಾಂಕ 13 ಮತ್ತು 14ರಂದು ಉತ್ತರಕ್ಕಾಗಿ ಉಪವಾಸ ಪ್ರಶ್ನೆಗಳು 108 ಎಂಬ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀರಾಮುಲು ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಉತ್ತರ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳ ಜನರು ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಠಾಧೀಶರು ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಸಾಹಿತಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮುಲು ಉಪವಾಸಕ್ಕ ಗದಗ ವಿಡಿಎಸ್ಟಿ ಗ್ರೌಂಡ್ ಸಜ್ಜಾಗೈತಿ. ಇಲ್ಲಿನ ಬಯಲಾಗ ದೊಡ್ಡ ಸ್ಟೇಜ್ ಹಾಕಿ ಕಾರ್ಯಕ್ರಮಕ್ಕೆ ತಯಾರಿ ನಡೆದೈತಿ. ಸ್ವಾಮೀಜಿಗಳು ಮತ್ತು ಶ್ರೀರಾಮುಲು ಬೆಂಬಲಿಗ MLAಗಳು ಇದ್ರಾಗ ಭಾಗಿಯಾಗ್ತಾರಂತ. ಸುಮಾರು 1 ಲಕ್ಷ ಮಂದಿ ಶ್ರೀರಾಮುಲು ಉಪವಾಸ ಕಾರ್ಯಕ್ರಮಕ್ಕೆ ಬರ್ತಾರನ್ನೂ ಲೆಕ್ಕಾಚಾರ ಐತಿ. ಅವರಿಗೆಲ್ಲ ಕುಡಿಯೋ ನೀರು ಮತ್ತು ಊಟದ ವ್ಯವಸ್ಥೆ ಮಾಡ್ತಾರಂತ. ಅದಕ್ಕೆ ಎಲ್ಲ ಸಜ್ಜು ಮಾಡ್ಲಿಕತ್ತಾರ. ಶ್ರೀರಾಮುಲು ಇಷ್ಟೆಲ್ಲ ಕಸರತ್ತು ನಡೆಸಿದ್ರ ಅವ್ರ ಜೀವದ ಗೆಳೆಯ ಜನಾರ್ದನ್ ರೆಡ್ಡಿನ ಕೋರ್ಟ್ ಮತ್ತೆ 4 ದಿನ CBI ಕಸ್ಟಡಿಗೆ ಒಪ್ಸೈತೆ. ಇವತ್ತ ಬೆಂಗಳೂರು CBI ಕೋರ್ಟ್ನಾಗ ಜನಾರ್ದನ್ ರೆಡ್ಡಿ ವಿಚಾರಣೆ ನಡೀತು. ಪರಪ್ಪನ ಅಗ್ರಹಾರದಾಗ ಸ್ಪೆಷಲ್ ಕೋರ್ಟ್ ಮಾಡಿ ವಿಚಾರಣೆ ನಡೆಸಿದ್ರು. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಮಾರ್ಚ್ 16ನೇ ತಾರೀಕಿಗೆ ಕೋರ್ಟ್ ವಿಚಾರಣೆ ಮುಂದೂಡೈತೆ. ಪತ್ರಕರ್ತರ ಮೇಲೆ ವಕೀಲರು ಕೈ ಮಾಡಿರೋ ಕೇಸಿಗೆ ಸಂಬಂಧಪಟ್ಟಂಗ ಚಿತ್ರದುರ್ಗ ಮುರುಘಾ ಮಠದ ಶ್ರೀಗಳು ನಾಳೆ ಬೆಂಗಳೂರಾಗ ಉಪವಾಸ ಸತ್ಯಾಗ್ರಹ ಮಾಡ್ತಾರಂತ. ವಕೀಲರು ಮತ್ತು ಪತ್ರಕರ್ತರ ನಡಬರ್ಕ ಸಾಮರಸ್ಯ ಮೂಡ್ಸಾಕ ಉಪವಾಸ ನಡೆಸ್ತಾರಂತ. ಪೊಲೀಸರು ಸಾಮರಸ್ಯದಿಂದ ಇರಬೇಕಂತ ಸ್ವಾಮೀಜಿ ಹೇಳ್ಯಾರ. ಬೆಂಗಳೂರು ಮಠದಾಗ ನಾಳೆ ಉಪವಾಸ ಸತ್ಯಾಗ್ರಹದಾಗ ಪತ್ರಕರ್ತರು, ವಕೀಲರು ಮತ್ತು ಪೊಲೀಸರು ಬರಬೇಕಂತ ಅವ್ರು ಕೇಳ್ಕೊಂಡಾರ. ವಕೀಲರು, ಮಾಧ್ಯಮದ ಮಿತ್ರರು ಮತ್ತು ಪೊಲೀಸಿನವರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ. ಆ 3 ಕ್ಷೇತ್ರದ ಜನಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ವೈಯಕ್ತಿಕವಾಗಿರುವಂತಹ ದ್ವೇಷ, ದೂಷಣೆಗಳನ್ನು ಬದಿಗೊತ್ತಿ ಇವತ್ತು ಜನಗಳಿಗೆ, ಸಾರ್ವಜನಿಕರಿಗೆ ಕಷ್ಟವಾಗದಂತೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಆ ರೀತಿಯಾಗಿರುವಂಥ ಒಂದು ಬಿಗುವಿನ ಸ್ಥಿತಿಯನ್ನ ಒಂದಷ್ಟು ಸಡಿಲಗೊಳಿಸಿ ಎಕ್ಸಾಮ್ ರಿಸಲ್ಟ್ ಕೊಡ್ರಿ ಅಂತ ಮೈಸೂರಾಗ ಇವತ್ತ ಕುರುಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ತಿಲಕ್ ನಗರದಾಗಿರೋ ಕುರುಡ ಮತ್ತು ಕಿವುಡ ವಿದ್ಯಾರ್ಥಿ ತರಬೇತಿ ಸಂಸ್ಥಾದವರು 3 ಸೆಮಿಸ್ಟರ್ ರಿಸಲ್ಟೇ ಕೊಟ್ಟಿಲ್ಲಂತ. ಈ ಬಗ್ಗೆ ಇಗ್ನೋದವ್ರನ್ನ ಕೇಳಿದ್ರು ಸರಿಯಾಗಿ ಮಾಹಿತಿ ಕೊಡವಲ್ರಂತ. ಹಿಂಗಾಗಿ ವಿದ್ಯಾರ್ಥಿಗಳು ಇವತ್ತ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಲಘುನ ರಿಸಲ್ಟ್ ಕೊಡ್ರಿ ಅಂತ ಒತ್ತಾಯ ಮಾಡಿದ್ರು.